ಅಷ್ಟು ಅಲ್ಲಾದರೆ ಅಲ್ಲಿ ಹೋಗೋಣ, ಅಲ್ಲಿ ಬನ್ನಿ. ಅದು ಕ್ಲಿಯರ್ ಇದೆ. ವೀಡಿಂಗ್ ಇನ್ನೂ ನಡೀತಾ ಇತ್ತಲ್ಲ. ಹೋಮ್ ಪ್ರೊಡ್ಯೂಸ್ ಪಪಾಯಿ ಮತ್ತು ಔಷಧಿ ಮತ್ತೊಂದು ಯಾವುದು ಬಳಸಿ ಮಾಡ್ತಕ್ಕ ಕೆಮಿಕಲ್ ಹಾಕಿ ಅಲ್ಲಿ ನೀವು ಅಲ್ಲಿ ರಿಯಲ್ ಪಪ್ಪಾಯಿ ನಾವು ಇದಕ್ಕೆ ಜೀವಮೃತಕ್ಕೋಸ್ಕರ ಪ್ಲಾನ್ ಮಾಡಿರೋದು. ಇದು ನಿಮ್ದು ತರಬೇತಿ ಕುಟೀರ? ತರಬೇತಿ ಇದು ಆಲ್ ಇನ್ ಒನ್. ಚಿಂತಕರ ಚಾವಡಿ ಏನೇನು ಡಿಸ್ಕಷನ್ ಮಾಡೋಕ್ಕಾದ್ರು ಮತ್ತೆ ನಿಮ್ದು ಅಂದ್ರೆ ಪ್ಯಾಕಿಂಗ್ ಹೌಸು. ಚಿಂತಕರ ಚಾವಡಿ. ಇದು ಮೇನ್ ಉದ್ದೇಶ. ಇದು ಕಾಳು ಮೆಣಸೋದಕ್ಕೆ ಇಲ್ಲಿ ಒಂದು ಮೆಥಡು ಅರಣ್ಯ ಆಧಾರಿತ ದೊಡ್ಡ ಮರ ಆಗಿ 8 ವರ್ಷ ಬೇಕತ್ತೆ. ಇದಕ್ಕೆ ಇವಾಗ ಕಾಳು ಮೆಣಸು ಹಾಕಿದೀವಿ. ಇದು ಬೇಗನೆ ಆಗುತ್ತೆ, ಹಬ್ಬಕ್ಕೂ ಅನುಕೂಲ. ಸಾಕು, ಇಷ್ಟು ಬಿತ್ತರೆ ಸಾಕು. ಇದೆಲ್ಲ ಕಟ್ ಮಾಡ್ತಾನೆ ಇರ್ತೀವಿ. ಇದಕ್ಕೆ ಲೈಫ್ ಎಷ್ಟು ವರ್ಷ? ಲೈಫು ಇದು ಇದ್ರಂಗೆ ಜಮೀನ್ ಮೇಲೆ ನಮ್ಮ ಮೇಲೆ ಇದು ಮನುಷ್ಯನೇ ಶಾಶ್ವತ ಅಲ್ಲಲ್ಲ. ನಾನು 10-15 ವರ್ಷ ಆಗ್ಲಿ ಈಲ್ಡ್ ತಗೊಬಿಡಿ. ಆಮೇಲೆ ಬೇಕಾದ್ರೆ ಆಮೇಲೆ ನೋಡಿ ಇಲ್ಲಿ ಇನ್ನೊಂದು ಸಪೋರ್ಟ್ ಹಾಕಿ ಇನ್ನೊಂದು ಇಳಿಡ್ಲಿಲ್ಲ. ನೀವು ನಿಮ್ಮ ಪ್ರಶ್ನೆಗೆ ಇದು ರೆಡಿ ಇದೆ. ಉಳುಮೆಯಿಂದ ಕಲ್ಟಿವೇಶನ್ ಆರಂಭ ನಿರಂತರ. ಇದು ಆರಂಭ ನಿರಂತರ, ಅಂತ್ಯ ಇಲ್ಲ. ಇದಕ್ಕೆ ಸುಮ್ಮನೆ ಮಾಡ್ತಾನೆ ಇರ್ಬೇಕು. ಹಾಗಾಗಿ ನಾವು ಇದೊಂದು ಪ್ರಯೋಗ ಆಗ್ತಾ ಇದೆ ಈಗ ಬೇರೆ ಬೇರೆ. ಅಂದ್ರೆ ಫಾಸ್ಟೆಸ್ಟ್ ಆಗಿ 6 ತಿಂಗಳಿಗೆ ಇಷ್ಟು ಬಂದ್ಬಿಡುತ್ತೆ. 6 ತಿಂಗಳು ಇದು 6 ಮಂತ್ ಓಲ್ಡ್. ಹಂಗಾಗಿ ಸರಳವಾಗಿ ಪೆಪ್ಪರ್ಗಾಗಿ ಸಪೋರ್ಟಿಂಗ್ ಪ್ಲಾಂಟ್. ನಮ್ಗೆ ಸಿಲ್ವರೇ ಬೇಕು, ಮಾಗನಿ ಬೇಕು, ಅದಕ್ಕೂ ಹಾಕಿದೀವಿ. ಫ್ಲಾಕ್ಸ್ ಸೀಡ್ಸ್ ಬೆಸ್ಟ್. ಇದು ಅದು ಫಾಸ್ಟೆಸ್ಟ್ ಇದು ಡೆಲಿವರಿ ಫಾರ್ಮುಲಾ. ಆಯ್ತು ನೋಡು, ಇದಕ್ಕೆ ಫಾರ್ಮುಲಾ ಇದಕ್ಕೆ ಒಂದು 5 ರೂಪಾಯಿ ಕಟ್ ಮಾಡಿದ್ವಿ, ಅದಕ್ಕೊಂದು 20 ರೂಪಾಯಿ. ನೋಡ ಇದರಲ್ಲಿ ಪ್ರಯೋಗ ಆಗ್ತಾ ಇದೆ. ಪ್ರಯೋಗ ಸಕ್ಸಸ್ ಆದ್ಮೇಲೆ ಐ ವಿಲ್ ಶೇರ್ ವಿತ್ ಆಲ್. ಇದು ನೋಡಿ, ಇದು ಆಗಿ ಇದರಲ್ಲಿ ಗ್ಯಾರಂಟಿ. ನೋಡಲ್ಲಿ ಹೊಸ ಚಿಗುರು, ನಮ್ಮ ತೋಟದ ಹೆಸರು ಹೊಸ ಚಿಗುರು ಬಂತು. ಇದಕ್ಕೆ ಸಪೋರ್ಟ್ ಆಗತ್ತೆ. ಇದರಲ್ಲಿ ಬೆಳೆಯೋ ಒಂದು ಭರವಸೆ. ಅದು ಪ್ರಯೋಗ ಮಾಡ್ಬಿಟ್ಟು ನೆಕ್ಸ್ಟ್ ಬ್ರಾಂಚಸ್ ಬರಲಿ ಅಂತ ಬಿಟ್ಟಿದ್ರೆ ಬ್ರಾಂಚಸ್ ಹಿಂಗೆಲ್ಲ ಇದೇ ಕಟ್ ಮಾಡೋದಷ್ಟೇ. ಅದು ನೋಡಿದೆ ಆಲ್ರೆಡಿ ಈ ವರ್ಷ ಪ್ಲಾಂಟ್ ಮಾಡಿ ಪ್ರಯೋಗ ಆಗುತ್ತೆ ನೋಡಿ. ಇದು 6 ಮಂತ್ ಓಲ್ಡ್. ನೆಕ್ಸ್ಟ್ ಸ್ಟಾರ್ಟೆಡ್ ವಿತ್ ಇದು. ಇನ್ನೊಂದು ಇದಕ್ಕೆ ತೊಂದರೆ ಇಲ್ಲ. ಇನ್ನು ಭಾರವಾಗಿ ಕಟ್ಟೋದೆಲ್ಲ ಭಾರಿ ಈಸಿ ಇದೆ. ಅಡಿಕೆಗಾದ್ರೆ ಅಡಿಕೆ ಆದ್ರೆ ನೀವು ಯು ಹ್ಯಾವ್ ಟು ಪುಟ್ ಲಾಟ್ ಆಫ್ ಎಫರ್ಟ್. ಇದಕ್ಕೆ ಎಫರ್ಟ್ ಇರಲ್ಲ ಅನ್ನೋದು ನನ್ನ ಅನಿಸಿಕೆ. ಇದು ಅದು ಪ್ರಯೋಗ ಬೇಕಾದ್ರೆ ನೆರಳು ಕೊಡುತ್ತೆ. ಅದು ಇಲ್ಲ, ಬಾಳೆ ಹಾಕ್ಬೇಕಾಗಿತ್ತು. ಬಾಳೆ ಹಾಕಿದೆ, ನ್ಯೂಟ್ರಿಯೆಂಟ್ ಚೇಂಜ್ ಆಗಲಿ ಅಂತ ಇದು ಹಾಕಿರೋದು. ಸೊ ಸೇಮ್ ಕಾನ್ಸೆಪ್ಟ್ ನೋಡಿ, ಅಲ್ಲೆಲ್ಲ ಪೂರ್ತಿ ಸೇಮ್ ಪೆಪ್ಪರ್ ಉದ್ದೇಶ ಐತೆ. ಅಡಿಕೆ ಅದಕ್ಕೂ ಸಪೋರ್ಟ್ ಆಗಿ ನೆರಳಾಗುತ್ತೆ, ಬಾಳೆ ಬದಲು ಇದಾಗುತ್ತೆ. ಇನ್ನು ಪ್ರತಿ ತಿಂಗಳು ಕಟಾವ್ ಮಾಡ್ಬಿಟ್ಟು ಅದು ಗ್ರೀನ್ ಮೆಣಸು. ಕಾಳು ಮೆಣಸು ಹಾಕ್ಬೇಕಂತ ಉದ್ದೇಶ ಇದ್ರೆ ದೊಡ್ಡ ಮರ ಬೆಳೆಸಿ ನೆರಳಾಗಬೇಕು ಅಂತೇಳಿ 10 ವರ್ಷ ಕಾಯ ಅವಶ್ಯಕತೆ ಇಲ್ಲ. ಅದು ಮಾಡಾಯ್ತು 10 ವರ್ಷದ್ದು ಇದೆ. 6 ತಿಂಗಳ ಈ ತರ ರೆಡಿ ಮಾಡ್ಕೊಳ್ಳಿ. ಇದಕ್ಕೂ ಇದು ಕಟ್ಟೋದು ಭಾರಿ ಈಸಿ ಐತಿ. ಕಟ್ಟೋದಲ್ಲ, ನಾನು ಅಲ್ಲಿ ಬಿದಿರು ಇದೆಯಲ್ಲ ಕ್ಲೈಮ್ ಮಾಡ್ತೀನಿ. ಇಲ್ಲಿ ಕ್ಲೈಮ್ ಒಂದು ಸಪೋರ್ಟ್ ಕೊಟ್ಟರೆ ಸಾಕು ಈಸಿಯಾಗೆ. ಲೇಬರ್ ಇಂಟೆನ್ಸಿವ್ ಜಾಸ್ತಿ ಇದೆ. ಇದಿದೆ. ಇದು ಮಲ್ಟಿ ಯೂಸ್. ಒಂದು ಗ್ರೀನ್ ಸಸ್ಟೈನಬಲ್ ಗ್ರೀನ್ ಮೆನ್ಯೂರ್ ಕೊಡಕ್ಕೆ, ನೈಟ್ರೋಜನ್ ಫಿಕ್ಸೇಷನ್, NPK ಫಿಕ್ಸ್ ನೈಟ್ರೋಜನ್ ಎಸ್ಪೆಷಲಿ. ಎರಡದು ಇದಕ್ಕೆ ಇಲ್ಲಿ ಇದು ನೆಕ್ಸ್ಟ್ ಇದ್ರದ್ದೇನು ನಿಮ್ಗೆ ಡೌಟ್ ಇದೆಯಾ? ಪ್ಯಾನಲ್ ಹಾಕಿ ಅದು ಆಕ್ಸಿಸ್ ಸೀಡ್ಸ್ ತಗೊಬರೋದು ಹಾಕಿ ಎಷ್ಟಾರ ಇದೊಂದು ಪ್ರೋಟೋಟೈಪ್ ಎಲ್ಲ ಆಗಿದೆ. ಇದು 4-5 ಇದಕ್ಕೆ ಎಲ್ಲ ಫಾರ್ಮ್ ಪೂರ್ತಿ ಅದೇ ಇದೆ. ನಾನಂದ್ರೆ ಗ್ರೀನ್ ಇದು ಅಗಸೆ ಹೇಳ್ತಾರಲ್ಲ, ಅಗಸ ಹೊಟ್ಟೆ ಕ್ಲೀನ್ ಮಾಡ್ತಾನೆ ಅಗಸೆ ಭೂಮಿಗೆ ಇದು ಮಾಡಕ್ಕೆ, ಮನುಷ್ಯರಿಗೂ ಉಪಯೋಗ, ಮಣ್ಣಿಗೂ ಉಪಯೋಗ. ಅಗಸೆ, ನುಗ್ಗೆ, ಗ್ಲಿರಿಸಿಟಿ ಈ 3 ಒಂದು ಬೇಸಿಕ್ ಫಂಡಮೆಂಟಲ್ ಗ್ರೀನ್ ಮೆನ್ಯೂರ್ ಉಪಯೋಗಿಸ್ಕೊಂಡು ರ್ಯಾಪಿಡ್ ಆಗಿ ಫರ್ಟಿಲಿಟಿ ಇನ್ಕ್ರೀಸ್ ಮಾಡೋದು. ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅನ್ನ ಎಷ್ಟು ಬೇಗ ಇಂಪ್ರೂವ್ ಮಾಡ್ತೀರಿ ಅಷ್ಟೇ ಸಸ್ಟೈನ್ ಆಗ್ತಾ ಹೋಗುತ್ತೆ. ಇಲ್ಲಿ ಹೌದು ದನಿ ಗೊಬ್ಬರನೂ ಹಾಕ್ತೀವಿ.